ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಗೋಹತ್ಯೆಯನ್ನು ಮಾಡೇ ಮಾಡ್ತೀವಿ, ಅದು ಕೂಡ ಬಕ್ರೀದ್ ಹಬ್ಬದ ದಿನವೇ ಮಾಡ್ತೀವಿ, ನೀವೇನು ಮಾಡ್ಕೋತೀರಿ ಅಂತ ಸೊಕ್ಕಿನ ಮಾತುಗಳನ್ನು ಆಡಿರ್ತಕ್ಕಂಥ ಪಶ್ಚಿಮ ಬಂಗಾಳದ ಶಾಸಕ ಹುಮಾಯೂನ್ ಕಬೀರ್ ಅವರು. ಸುವೇಂದು ಅವರು ತುಂಬ ಖಡಕ್ಕಾಗಿದ್ದಾರೆ. ಇದು ಯಾವ ಹಂತಕ್ಕೆ ಹೋಗುತ್ತೋ, ಯಾವ ತಾರಕಕ್ಕೆ ಹೋಗಿ ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ. ಬಟ್ ಇದರ ಕುರಿತಾದಂಥ ಬಿಗ್ ಅಪ್ಡೇಟ್ಸ್ನ ನಾನು ಹೇಳ್ತಾ ಇರೋದು ನಿಮಗೆ. ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾ ಬಾರ್ಡರ್ನಲ್ಲಿ ಬಾಕಿ ಉಳಿದಿದ್ದಂಥ ತಂತಿಬೇಲಿ ರಕ್ಷಣಾ ಗೋಡೆಗೆ ಸುವೇಂದು ತೆಗೆದುಕೊಂಡಂಥ ನಿರ್ಧಾರಗಳು, ಆ ಸಮಯದಲ್ಲೂ ಕೂಡ ದರ್ಪದ ಮಾತುಗಳನ್ನು ಇದೇ ಹುಮಾಯೂನ್ ಅವರು ಆಡಿದರು. ನಿಮಗೆ 105 ಎಕರೆ BSFಗೆ ಭೂಮಿಯನ್ನು ಹಸ್ತಾಂತರ ಮಾಡಿದಂಥ ವೇಳೆ ಬಾಲ ಬಿಚ್ಚಿದ್ದಂಥ ಹುಮಾಯೂನ್ ಕಬೀರ್ ಅವರು ರಾಷ್ಟ್ರೀಯ ಭದ್ರತಾ ಹಿತದೃಷ್ಟಿಯಿಂದ ತೆಗೆದುಕೊಂಡಿರ್ತಕ್ಕಂಥ ಇಂಥ ಮಹತ್ವದ ನಿರ್ಧಾರವನ್ನು ಸ್ವಾಗತ ಮಾಡೋದು ಬಿಟ್ಟು ಇದೇ ಬಾಂಗ್ಲಾದೇಶದ ಪರವಾಗಿ ಮಾತನಾಡಿದರು. ನಮಗೆ ಯಾವ ಮುಳ್ಳಿನ ತಂತಿ ಬೇಲಿ ಕೂಡ ಏನನ್ನೂ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿ ನಾಲಿಗೆಯನ್ನು ಹರಿಬಿಟ್ಟಿದ್ರು, ಸೊಕ್ಕಿನ ಮಾತುಗಳನ್ನು ಆಡಿದರು. ಇವತ್ತು ಇದೇ ಹುಮಾಯೂನ್ ಕಸಾಯಿಖಾನೆಗಳ ವಿಷಯದಲ್ಲೂ ಕೂಡ ನಾಲಿಗೆಯನ್ನು ಹರಿಬಿಟ್ಟಿರೋದು ನೋಡಿ. ಸುವೇಂದು ಅಧಿಕಾರಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿ 2 ವಾರಗಳು ಕೂಡ ಸರಿಯಾಗಿ ಕಳೆದಿಲ್ಲ. ಗೋಹತ್ಯೆಗೆ ಸಂಬಂಧಪಟ್ಟ ಕಟ್ಟುನಿಟ್ಟಿನ ಆದೇಶಗಳನ್ನು ಕೂಡ ಹೊರಡಿಸಿದರು. ಅಕ್ರಮ ಕಸಾಯಿಖಾನೆಗಳ ಮೇಲೆ ಮುಲಾಜಿಲ್ಲದೆ ದಾಳಿ ನಡೆಸಿದರು. ಅನೇಕ ಕಸಾಯಿಖಾನೆಗಳಿಗೆ ಬೀಗ ಜಡಿದ್ರು. ಫಿಟ್ನೆಸ್ ಸರ್ಟಿಫಿಕೇಟ್ ಕಡ್ಡಾಯ ಅಂತೇಳಿ ಖಡಕ್ ಆದೇಶವನ್ನು ಹೊರಡಿಸಿದರು. ಅನೇಕರನ್ನ ಜೈಲಿಗೆ ಕಳಿಸೋ ಪ್ರಯತ್ನಗಳು ಕೂಡ ನಡೀತಾ ಇದೆ. ಇದೀಗ ಪಶ್ಚಿಮ ಬಂಗಾಳದ ಶಾಸಕ ಹುಮಾಯೂನ್ ಕಬೀರ್ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಮಾಡಿರೋ ಸಂಬಂಧವಾಗಿ ನಾವು ಬಕ್ರೀದ್ ದಿನದಂದೇ ಗೋಹತ್ಯೆನ ಮಾಡ್ತೀವಿ, ಏನು ಮಾಡ್ಕೊಳ್ತೀರಿ ಅನ್ನೋ ಥರದ ಮಾತುಗಳನ್ನು ಆಡಿರೋದು. ನಾನು ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ, ಬೆಂಕಿಯೊಂದಿಗೆ ಆಟವಾಡಲಿಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು ಬಲಿ ಕೊಡೋ ನಿಷೇಧವನ್ನು ಹೇರೋ ಪ್ರಯತ್ನ ಮಾಡಿದ್ರೆ ಮುಂದೆ ದೊಡ್ಡ ಸಮಸ್ಯೆ ಆಗುತ್ತೆ. ಬಲಿಯ ಸಂದರ್ಭದಲ್ಲಿ ಮುಸಲ್ಮಾನರು ಯಾವುದೇ ರಾಜಿನೂ ಕೂಡ ಮಾಡ್ಕೊಳ್ಳೋದಿಲ್ಲ. ನಾವು ಡೋಂಟ್ ಕೇರ್ ಆ್ಯಟಿಟ್ಯೂಡ್ನವರು. ಬಕ್ರೀದ್ ದಿನದಂದೇ ಹಸುಗಳ ಬಲಿಯನ್ನು ನಿಶ್ಚಿತವಾಗಿ ಮಾಡೇ ಮಾಡ್ತೀವಿ. ಆಗ ಸುವೇಂದು ಅಧಿಕಾರಿ ಏನು ಮಾಡ್ಕೊಳ್ತಾರೆ ಅಂತ ಹೇಳಿ ಪ್ರಶ್ನೆ ಮಾಡಿರೋದು ನೋಡಿ. ಇದು ಕೇವಲ ಇದೊಂದೇ ವಿಷಯವಾಗಿ ಮಾತನಾಡಿಲ್ಲ ಇದೇ ಹುಮಾಯೂನ್ ಅವರು. ನಮಾಜ್ ಸಂಬಂಧವಾಗಿಯೂ ಕೂಡ ರಸ್ತೆಗಳಲ್ಲಿ ನಮಾಜ್ ಮಾಡೋದ್ರ ಮುಖಾಂತರವಾಗಿ ಟ್ರಾಫಿಕ್ ಜಾಮ್ ಮಾಡೋದು ಬೇಡ, ನಿಮಗೆ ಆದಂಥ ಪರ್ಸ್ನಲ್ ಸ್ಪೇಸ್ ಇದೆ, ಮನೆಗಳಲ್ಲಿ ಮಾಡ್ಕೊಳ್ಳಿ, ಅದಕ್ಕೆ ಒಂದು ಶೆಡ್ಯೂಲ್ನು ಕೂಡ ಹಾಕೋಬೋದು ಅನ್ನೋ ಥರದಲ್ಲಿ ಸುವೇಂದು ಅಧಿಕಾರಿ ಅವರು ಒಂದು ಆದೇಶವನ್ನು ಹೊರಡಿಸಿದ ನಂತರವೇ ನಮಾಜ್ ಕುರಿತಾಗಿಯೂ ಕೂಡ ಅಲ್ಲಿ ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್ಸ್ಗಳ ಕುರಿತಾಗಿಯೂ ಕೂಡ ಇದೀಗ ಹುಮಾಯೂನ್ ಕಬೀರ್ ಬೆದರಿಕೆಯನ್ನು ಹಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಧಾರ್ಮಿಕ ವಿಷಯಗಳಲ್ಲಿ ನೀವು ಹಸ್ತಕ್ಷೇಪ ಮಾಡೋ ಪ್ರಯತ್ನ ಮಾಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಅಶಾಂತಿ ನಿರ್ಮಾಣವಾಗುತ್ತೆ, ಅದಕ್ಕೆಲ್ಲವೂ ಕೂಡ ಸರ್ಕಾರವೇ ಹೊಣೆ ಆಗುತ್ತೆ, ದಂಗೆ ಹೇಳ್ತೀವಿ ಅನ್ನೋ ಥರದಲ್ಲಿ ತಿರುಗೇಟನ್ನು ಕೊಟ್ಟಿರೋದು ನೋಡಿ. ಈ ಹೇಳಿಕೆಯ ನಂತರ ಕೆಲವೊಂದು ಮುಸಲ್ಮಾನ ಸಂಘಟನೆಗಳು, ಅಲ್ಪಸಂಖ್ಯಾತ ಸಂಘಟನೆಗಳು ಬಹಿರಂಗವಾಗಿ ಹುಮಾಯೂನ್ ಅವರ ಬೆಂಬಲಕ್ಕೂ ಕೂಡ ಅಲ್ಲಿ ನಿಂತ್ಕೊಂಡು, ಇನ್ನೊಂದು ಕಡೆ ಧಾರ್ಮಿಕ ಸ್ವಾತಂತ್ರ್ಯವು ಸಂವಿಧಾನ ನೀಡಿರ್ತಕ್ಕಂಥ ಅಧಿಕಾರ, ಆದ್ದರಿಂದ ಯಾವುದೇ ಸಮುದಾಯದ ಪರಂಪರೆಗಳ ಮೇಲೆ ನಿಷೇಧ ಹೇರೋ ಪ್ರಯತ್ನ, ಅವ್ರನ್ನೇ ಪರ್ಸ್ನಲಾಗಿ ಟಾರ್ಗೆಟ್ ಮಾಡೋ ಪ್ರಯತ್ನ ಮಾಡಬಾರ್ದು ಅಂತ ಮುಸಲ್ಮಾನ ಸಂಘಟನೆಗಳು ಹೇಳ್ತಾ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ಹಿಂದೂ ಸಂಘಟನೆಗಳು ಕೂಡ ಇವತ್ತೇನಾದರೂ ಹಿಂದೂ ಹೃದಯ ಸಾಮ್ರಾಟ್ ಬಾಳಾ ಸಾಹೇಬ್ ಠಾಕ್ರೆ ಅವರಿದ್ದಿದ್ದರೆ, ನೀವು ಅವತ್ತಿನ ದಿನವೇ ಗೋಹತ್ಯೆ ಮಾಡ್ತೀವಿ ಅಂತ ಹೇಳಿದರೆ ಹಿಂದೂಗಳು ಹಂದಿಯ ಬಲಿ ಕೊಡಬೇಕು, ಹಂದಿಯ ಮಾಂಸದ ಔತಣಕೂಟ ಆಯೋಜಿಸಬೇಕು ಅಂತ ದೊಡ್ಡದಾಗಿ ಘೋಷಣೆ ಮಾಡ್ತಾಯಿದ್ರು. ಈಗ ಅನ್ನಿಸ್ತಾ ಇದೆಯಾ ನಿಮಗೆಲ್ರಿಗೂ ಕೂಡ ಅಂತ ಹೇಳಿ ಕಮೆಂಟ್ಸ್ಗಳು ಹರಿದು ಬರ್ತಾ ಇರೋದು ನೋಡಿ. ಬಕ್ರೀದ್ ದಿನದಂದೇ ಮುಸಲ್ಮಾನರಿಗೆ ಮೇಕೆಯ ಬಲಿ ನೀಡುವ ಪರಂಪರೆ ಇರಬೇಕಾದ್ರೆ ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನು ಅವಮಾನ ಮಾಡಲಿಕ್ಕೆ ಗೋಹತ್ಯೆ ಮಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿಯೇ ಈ ಥರದ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಥರದಲ್ಲಿ ಅನೇಕರು ಕಮೆಂಟ್ಸ್ಗಳನ್ನು ಕೂಡ ಹರಿಬಿಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಹುಮಾಯೂನ್ ಕಬೀರರು ಮಾನಸಿಕತೆಯಿಂದ ಹುಚ್ಚಾಟದಿಂದ ಈ ಥರದ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಇಂಥವ್ರ ವಿರುದ್ಧವಾಗಿ ಮೊದಲು ಶಿಕ್ಷೆ ಆಗಬೇಕು, ಆತನನ್ನು ಗಲ್ಲಿಗೆ ಹಾಕಬೇಕು ಅನ್ನೋ ಥರದಲ್ಲೂ ಕೂಡ ದೊಡ್ಡ ದೊಡ್ಡ ಆಕ್ರೋಶಗಳನ್ನು ಹೊರ ಹಾಕ್ತಾ ಇರೋದು ನೋಡಿ. ಇದಕ್ಕೆ ಪ್ರತಿಯಾಗಿ BJP ಕೂಡ ರಿಯಾಕ್ಟ್ ಮಾಡಿದೆ. ಸುವೇಂದು ಅಧಿಕಾರಿಯವರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಸಮುದಾಯವನ್ನು ಗುರಿಯಾಗಿಸೋ ಬದಲು ನಾವು ಕಾನೂನನ್ನು ಜಾರಿಗೊಳಿಸ್ತೀವಿ, ಅಕ್ರಮವಾಗಿ ಗೋಹತ್ಯೆ ತಡೆಯೋದು ಮುಖ್ಯ, ಅದು ನಮ್ಮ ಪ್ರಯಾರಿಟಿ ಅಂತ ಹೇಳಿ ಹೇಳ್ತಾ ಇರೋದು. ನಾವು ಕಾನೂನನ್ನು ಗೌರವಿಸ್ತೀವಿ, ಆದರೆ ಕುರ್ಬಾನಿ ನಡೆಯುತ್ತೆ, ಕುರಾನ್ನಲ್ಲಿ ಏನು ಬರೆದಿದ್ರೂ ಕೂಡ ಅದು ನಡೆಯುತ್ತೆ, ಬೆಂಕಿಯೊಂದಿಗೆ ಆಟವಾಡಬೇಡಿ ಅನ್ನೋ ಸುವೇಂದು ಅವರ ಅಧಿಕಾರಿಯವರ ಹೇಳಿಕೆಗೆ ಇವತ್ತು ನೇರವಾಗಿ ಸವಾಲನ್ನು ಕೂಡ ಸುವೇಂದು ಅಧಿಕಾರಿಯವರು ಹಾಕ್ತಾ ಇರೋದು. ಒಂದು ಕಡೆ ಮುಸ್ಲಿಂ ಸಮುದಾಯ ಕುರ್ಬಾನಿಯಲ್ಲಿ ನಾವು ರಾಜಿ ಮಾಡ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಇದು ದೊಡ್ಡ ಅಪಾಯಕಾರಿ ಅಂತಲೂ ಕೂಡ ಇತ್ತ BJP ಕೂಡ ಸವಾಲನ್ನು ಎಸೆತಾ ಇರೋದು. ನಿಮಗೆ ಗೊತ್ತಿರ್ಬೋದು, ಪಶ್ಚಿಮ ಬಂಗಾಳದ ಪ್ರಾಣಿ ವಧೆ ನಿಯಂತ್ರಣ ಕಾಯ್ದೆ 1950 ಅಡಿಯಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಇತ್ತೀಚೆಗೆ ಹೊರಡಿಸಿದಂಥ ಸಾರ್ವಜನಿಕ ಸೂಚನೆಯನ್ನು AJUP ಮುಖ್ಯಸ್ಥರು ಬಹಿರಂಗವಾಗಿ ಇದೀಗ ಪ್ರಶ್ನೆ ಮಾಡ್ತಾ ಇದ್ದಾರೆ.
ಮುಸ್ಲಿಮರು ಗೋಮಾಂಸ ತಿನ್ನಬಾರ್ದು ಅಂತ ಸರ್ಕಾರ ನಿಯಮ ರೂಪಿಸ್ಬೋದು, ಆದರೆ ನಾವು ಧಾರ್ಮಿಕ ಬಲಿ ಅಂದರೆ ಕುರ್ಬಾನಿ ಅಂದರೆ ಗೋಹತ್ಯೆಗಳನ್ನು ಮಾಡೋದನ್ನು ನಿಲ್ಲಿಸೋದಿಲ್ಲ. ಯಾವುದೇ ಆಕ್ಷೇಪಣೆ ನೀವು ಮಾಡಿದ್ರೂ ಕೂಡ ಅದನ್ನು ನಾವು ಕೇಳೋದಿಲ್ಲ ಅಂತ ಹೇಳಿ ಇದೇ ಆಮ್ ಜನತಾ ಉನ್ನಾಯನ್ ಪಕ್ಷದ AJUP ಮುಖ್ಯಸ್ಥ ಹುಮಾಯೂನ್ ಕಬೀರ್ ಅವರು ಈ ಥರದ ಹೇಳಿಕೆಗಳನ್ನು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದು. ನಿಮ್ಮೆಲ್ರಿಗೂ ಕೂಡ ಗೊತ್ತಿರ್ಬೋದು ಸುವೇಂದು ಅಧಿಕಾರಿ ಯಾವ ಥರದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಅಂತ. ಭಾರತೀಯ ಜನತಾ ಪಕ್ಷದ ನೇತೃತ್ವದ ಪಶ್ಚಿಮ ಬಂಗಾಳ ಸರ್ಕಾರ 1950ರ ಬಂಗಾಳ ಕಾನೂನು ಮತ್ತು 2018ರ ಕೋಲ್ಕತ್ತಾ ಹೈಕೋರ್ಟ್ ಕೊಟ್ಟಂಥ ಆದೇಶವನ್ನು ಮೆನ್ಷನ್ ಮಾಡಿ ಕಡ್ಡಾಯವಾಗಿ ಫಿಟ್ನೆಸ್ ಪ್ರಮಾಣ ಪತ್ರ ಇರಬೇಕು. ಇದೇ ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ಕಸಾಯಿಖಾನೆ ಆಗಿರ್ಬೋದು ದನ ಎಮ್ಮೆಗಳ ಹತ್ಯೆಯನ್ನು ಸಂಪೂರ್ಣ ನಿಷೇಧ ಅನ್ನೋ ಒಂದು ನೋಟಿಸ್ ಕೊಡ್ತು. ಮುಲಾಜಿಲ್ದ ಅನೇಕ ಕಸಾಯಿಖಾನೆಗಳಿಗೆ ನೇರವಾಗಿ ನುಗ್ಗು ಹೋಯಿತು. ಇವತ್ತು ಅದೇ ಫಿಟ್ನೆಸ್ ಸರ್ಟಿಫಿಕೇಟ್ ಅಲ್ಲಿರ್ತಕ್ಕಂಥ ಪುರಸಭೆ ಅಧ್ಯಕ್ಷರು, ಯಾವುದೇ ಪಂಚಾಯತ್ ಸಮಿತಿ ಅಧ್ಯಕ್ಷರು, ಸರ್ಕಾರಿ ಪಶುವೈದ್ಯ ವೆಟರ್ನರಿ ಡಾಕ್ಟರ್ಗಳ ಜಂಟಿಯಾಗಿ ಯಾವುದೇ ಪ್ರಾಣಿ ಆಗಿರ್ಬೋದು, ಪಶುಗಳು 14 ವರ್ಷಕ್ಕಿಂತ ಮೇಲ್ಪಟ್ಟಂಥ ಅಂದರೆ ಕಸಾಯಿಖಾನೆಗಳಲ್ಲಿ ಅದು ಕೆಲಸ ಮಾಡೋದಿಲ್ಲ, ಸಂತಾನೋತ್ಪತ್ತಿ ಉದ್ದೇಶಗಳಿಗೆ ಅನರ್ಹ ಆಗಿದೆ, ವಯಸ್ಸಾಗಿದೆ, ಗಾಯ ಆಗಿದೆ, ವಿರೂಪಗೊಂಡಿದೆ, ಅಥವಾ ಅದಕ್ಕೆ ಗುಣಪಡಿಸಲಾಗದೇ ಇರತಕ್ಕಂಥ ಕಾಯಿಲೆಯಿಂದ ಬಳಲ್ತಾ ಇದೆ, ಹ್ಯಾಂಡಿಕ್ಯಾಪ್ಡ್ ಆಗಿದೆ ಅಂತ ಹೇಳಿ ನೀವು ಲಿಖಿತವಾಗಿ ಒಂದು ಫಿಟ್ನೆಸ್ ಪ್ರಮಾಣ ಪತ್ರವನ್ನು ನೀಡಬೇಕು. ಅದು ಪುರಸಭೆ ಮತ್ತು ಅಲ್ಲಿರ್ತಕ್ಕಂಥ ಲೋಕಲ್ ವೆಟರ್ನರಿ ಡಾಕ್ಟ್ರುಗಳು, ಪಂಚಾಯತ್ ಸಮಿತಿ ಅಧ್ಯಕ್ಷರು, ಪಂಚಾಯತ್ನ ಅಧ್ಯಕ್ಷರು ಇವರೆಲ್ಲರ ಕೆಲಸ ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸ್ತು. ನೋಡಿ, ಯಾವಾಗ ನೀವು ಅದನ್ನು ಅವರು ಎಲ್ಲಾದರೂ ಆ ಥರದ ಮಾತುಗಳನ್ನು ಕೇಳದೇ ಇದ್ದಾಗ, ಅಥವಾ ಪುರಸಭೆಯ ಕಸಾಯಿಖಾನೆಯಲ್ಲಿ ಅಥವಾ ಸ್ಥಳೀಯ ಆಡಳಿತ ಗೊತ್ತುಪಡಿಸಿದಂಥ ಕಸಾಯಿಖಾನೆಯಲ್ಲಿ ಈ ಥರದ ಪ್ರಾಣಿಗಳನ್ನು ದುರುದ್ದೇಶಪೂರಿತವಾಗಿ ವಧಿಸಲಾಗ್ತಾ ಇದೆ ಅಂದಾಗ ನೀವು ನೇರವಾಗಿ ಮೇಲ್ಮನವಿಯನ್ನು ಕೂಡ ಸಲ್ಲಿಸಬಹುದು. ಅವರೇನಾದರೂ ರೂಲ್ ಬ್ರೇಕ್ ಮಾಡಿದ್ರೆ, ಪಶ್ಚಿಮ ಬಂಗಾಳ ಪ್ರಾಣಿವಧೆ ನಿಯಂತ್ರಣ ಕಾಯ್ದೆ ಹೇಳೋ ಪ್ರಕಾರ 6 ತಿಂಗಳು ಜೈಲಿಗೆ ಹಟ್ಟ್ರಿ, 1000 ರೂಪಾಯಿ ದಂಡವನ್ನು ವಿಧಿಸ್ರಿ ಅನ್ನೋ ಥರದಲ್ಲಿ ಸುವೇಂದು ಖಡಕ್ ಆದೇಶವನ್ನು ಹೊರಡಿಸಿದ್ರು. ಫಿಟ್ನೆಸ್ ಪ್ರಮಾಣ ಪತ್ರವನ್ನು ನೀಡಲಿಕ್ಕೆ ಏನಾದರೂ ಅಲ್ಲಿನ ಲೋಕಲ್ ಲೀಡರ್ಗಳು, ನಿಮ್ಗೆ ಗೊತ್ತಿದೆ, ಪುರಸಭೆಯವರು ಇರಬಹುದು ಅಥವಾ ಅಲ್ಲಿನ ಪಂಚಾಯತ್ ಅಧ್ಯಕ್ಷರು ಇರ್ಬೋದು, TMC ಕಾರ್ಯಕರ್ತರಿದ್ದರೆ, ಸೊ ಅವ ನಿರಾಕರಿಸಿದರೆ ಪ್ರಮಾಣ ಪತ್ರವನ್ನು ತಿರಸ್ಕರಿಸಿದ ಕುರಿತು ಸಂಮೋನ ಸ್ವೀಕರಿಸಿದ 15 ದಿನಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ನೀವು ಮೇಲ್ಮನವಿ ಸಲ್ಲಿಸಬಹುದು ಅಂತ ಹೇಳಿ ಮಮತಾ ಬ್ಯಾನರ್ಜಿ ಅವರ 15 ವರ್ಷಗಳ ಆಡಳಿತವನ್ನು ಈ ಒಂದು ಆದೇಶದ ಮುಖಾಂತರವಾಗಿ ಎಂಡ್ ಮಾಡಿದರು. ನೋಡಿ, ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು, ಈಗ ಬಾಲ ಬಿಚ್ಚುತ್ತಾ ಇರತಕ್ಕಂಥ ಹುಮಾಯೂನ್ ಕಬೀರ್ 2024ರ ಭಾರತೀಯ ಸಾರ್ವತ್ರಿಕ ಚುನಾವಣೆ ಪ್ರಚಾರ ಮಾಡಬೇಕಾದ್ರೆ ನಾನೇನಾದರೂ ಗೆದ್ದ 2 ಗಂಟೆಗಳ ಅವಧಿಯಲ್ಲಿ ಭಾರತೀಯ ಜನತಾ ಪಕ್ಷದ ಬೆಂಬಲಿಗರನ್ನ ಪಶ್ಚಿಮ ಬಂಗಾಳದ ಗಂಗಾ ನದಿಯ ಒಂದು ಶಾಖೆಯಾದಂಥ ಭಾಗೀರಥಿ ನದಿಗೆ ಎಸಿತೀನಿ ಅಂತ ಹೇಳಿದರು. ಮುರ್ಷಿದಾಬಾದ್ ಜನಸಂಖ್ಯೆಯಲ್ಲಿ 70% ಮುಸ್ಲಿಮರಿದ್ದಾರೆ, ಕೇವಲ 30% ಹಿಂದೂಗಳಿದ್ದಾರೆ, ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಇವತ್ತೆಲ್ಲವೂ ಕೂಡ ಉಲ್ಟಾ ಆಗಿದೆ. TMC ಕಾರ್ಯಕರ್ತರು ಬೀದಿಗೆ ಬರಲಿಕ್ಕೆ ಹೆದರ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ 160ಕ್ಕೂ ಅಧಿಕ TMC ಕಚೇರಿಗಳ ಮೇಲೆ ದಾಳಿ ನಡೆಸಲಾಗಿದೆ. ದೀದಿ ದುರಾಡಳಿತದ ವಿರುದ್ಧವಾಗಿ ಇವತ್ತು ಸುವೇಂದು ಆಡಳಿತ ಖಡಕ್ ಕಟ್ಟುನಿಟ್ಟಿನ ಆದೇಶಗಳನ್ನು ಹೊರಡಿಸ್ತಾ ಇದೆ. ಇವೆಲ್ಲವನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ. ಸ್ನೇಹಿತರೆ, ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ನೇತೃತ್ವದ ಹೊಸ ಗೌರ್ಮೆಂಟ್ ಆಡಳಿತಕ್ಕೆ ಬಂದ ಬೆನ್ನಲ್ಲೇ ಬಹಳ ಕಠಿಣ ಹಿಂದುತ್ವ ಮತ್ತು ರಾಷ್ಟ್ರೀಯತೆಯ ಅಜೆಂಡಾವನ್ನು ಜಾರಿ ತರಲಿಕ್ಕೆ ಶುರು ಮಾಡಿರೋದು. ನೋಡಿ, ನಿಮಗೆ ಕಳೆದ ವಾರ ಸರ್ಕಾರಿ ಶಾಲೆಗಳಲ್ಲಿ ಒಂದೇ ಮಾತ್ರ ಕಡ್ಡಾಯಗೊಳಿಸಿದರು. ಇದರ ವಿರುದ್ಧವಾಗಿ ಕೂಡ ಈ ಹುಮಾಯೂನ್ ಅವರು ನಾಲ್ಗೆಯನ್ನು ಹರಿಬಿಡ್ತಾ ಇರೋದು. ರಾಜ್ಯದ ಎಲ್ಲ ಅನುದಾನಿತ ಮತ್ತು ಮಾನ್ಯತೆ ಪಡೆದ ಮದ್ರಾಸಾಗಳಲ್ಲೂ ಕೂಡ ಬೆಳಗಿನ ಪ್ರಾರ್ಥನೆಯ ಸಮಯದಲ್ಲಿ ಒಂದೇ ಮಾತ್ರ ಮಾಡೋದನ್ನು ಕಡ್ಡಾಯಗೊಳಿಸಿ ಅಧಿಕೃತ ಆದೇಶವನ್ನು ಹೊರಡಿಸಿದರು. ಆದರೆ ಸರ್ಕಾರದ ಈ ಐತಿಹಾಸಿಕ ಆದೇಶದ ವಿರುದ್ಧವಾಗಿ AJUP ಮುಖ್ಯಸ್ಥ ಮತ್ತು ವಿವಾದಿತ ನಾಯಕ ಅಂತ ಹೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ಹುಮಾಯೂನ್ ಕಬೀರ್ ಬಹಿರಂಗವಾಗಿ ಬಂಡಾಯವನ್ನು ಸಾರ್ತಾ ಇರೋದು. ನಮ್ಮ ಮೇಲೆ ನೀವು ಕಾನೂನನ್ನು ಹೇರಲಿಕ್ಕೆ ಬರಬೇಡಿ ಅಂತ ಹೇಳಿ ಮಾಧ್ಯಮಗಳ ಮುಂದೆ ಮಾತನಾಡ್ತಾ, ಯಾವ ಕಾರಣಕ್ಕೂ ಮದ್ರಸಾಗಳಲ್ಲಿ ಒಂದೇ ಮಾತ್ರ ಗೀತೆಯನ್ನು ಹಾಡೋದಿಲ್ಲ, ಮದ್ರಸಾಗಳ ಆಂತರಿಕ ವಿಷಯಗಳಲ್ಲಿ, ಧಾರ್ಮಿಕ ಆಚರಣೆಗಳಲ್ಲಿ ಇಂಥ ಡೈರೆಕ್ಷನ್ಸ್ಗಳನ್ನು ನೀಡಲಿಕ್ಕೆ ಸರ್ಕಾರಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ, ಕಾನೂನಾತ್ಮಕವಾದಂಥ ಹಕ್ಕಿಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇರೋದು. ನೋಡಿ, ಇದ್ರ ಬೆನ್ನಲ್ಲೇ ಮುರ್ಷಿದಾಬಾದ್ನಲ್ಲಿ ಬಾಬರಿ ಮಸೀದಿಯ ಪ್ರತಿಕೃತಿ ನಿರ್ಮಾಣದ ಘೋಷಣೆ ಮಾಡಿದಂಥ ವ್ಯಕ್ತಿ, ನಿಮಗೆ ಈ ವ್ಯಕ್ತಿಯ ಬಗ್ಗೆ ಹೇಳಬೇಕು ಅಂದ್ರೆ, ನಾನು ಬಾಬರಿ ಮಸೀದಿಯ ಪ್ರತಿಕೃತಿ ನಿರ್ಮಾಣವನ್ನು ಮಾಡ್ತೀನಿ ಅಂತಲೇ ಎಲೆಕ್ಷನ್ ಪ್ರಚಾರಕ್ಕೆ ಹೋದಂಥ ವ್ಯಕ್ತಿ, TMCಯಿಂದ ಅಮಾನತುಗೊಂಡು ಮತ್ತು ನಂತರ ಸ್ವಂತ ಪಕ್ಷ ಕಟ್ಟಿ ಹುಮಾಯೂನ್ ಕಬೀರ್ ಗೆದ್ದು ಬಂದಂಥ ವ್ಯಕ್ತಿ ಇವತ್ತು ಇಡೀ ರಾಜ್ಯದಲ್ಲಿ ಭಾರೀ ಸಂಚಲನವನ್ನು ಮೂಡಿಸ್ತಾ ಇರೋದು ಈತನ ಹೇಳಿಕೆಗಳು. ನಿಮಗೆ ಸರ್ಕಾರ ಖಡಕ್ಕಾಗಿ ಆದೇಶವನ್ನು ಕೊಟ್ಟಿದೆ, ಮುಲಾಜಿಲ್ಲದೆ ಕಠಿಣ ಶಿಕ್ಷೆಯನ್ನು ನೀವು ಎದುರಿಸಬೇಕಾಗತ್ತೆ. ಮದ್ರಸಾಗಳಲ್ಲೂ ಕೂಡ ಒಂದೇ ಮಾತ್ರ ಅಂದರೆ ರಾಷ್ಟ್ರಗೀತೆ ಅಂದರೆ ದೇಶಭಕ್ತಿಯನ್ನು ಮೂಡಿಸ್ತವಂಥ ಗೀತೆ, ಇದು ಜನಾಂದೋಲನ ಗೀತೆ ಆಗಬೇಕು ಅನ್ನೋ ವಿಚಾರದಲ್ಲಿ ಅಲ್ಪಸಂಖ್ಯಾತ ಮತ್ತು ಕಲ್ಯಾಣ ಮತ್ತು ಮದ್ರಸಾ ಶಿಕ್ಷಣ ಇಲಾಖೆ ಸಚಿವ ಖುದಿರಾಮ್ ತುಡು ಅವರು
ಒಂದು ಅನುಮೋದನೆಯನ್ನು ಹೊರಡಿಸ್ತಕ್ಕಂಥ ನೋಟಿಸನ್ನು ತಕ್ಷಣದಿಂದಲೇ ಜಾರಿ ಮಾಡಿದ್ರು. ಆ ನೋಟಿಸ್ ಕೂಡ ಅದೇ ರೀತಿಯಾಗಿತ್ತು. ನೋಡಿ, ಸರ್ಕಾರದ ಮಾದರಿ ಮದ್ರಸಾಗಳು, ಸರ್ಕಾರದ ಅನುದಾನಿತ ಮದ್ರಸಾಗಳು ಮತ್ತು ಶಿಶು ಶಿಕ್ಷಣ ಕೇಂದ್ರಗಳು ಮತ್ತು ಮಾನ್ಯತೆ ಪಡೆದಂಥ ಅನುದಾನ ರಹಿತ ಮದ್ರಸಾಗಳಿಗೆ ಈ ಒಂದು ರೂಲ್ ಅಪ್ಲೈ ಆಗುತ್ತೆ ಅನ್ನೋ ರೀತಿಯಾಗಿ. ಉದ್ದೇಶ ಏನು? ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಏಕರೂಪದ ಪ್ರಾರ್ಥನಾ ಪದ್ಧತಿ ತರಬೇಕು ಅನ್ನೋದಷ್ಟೇ. ರಾಷ್ಟ್ರೀಯ ಗೌರವವನ್ನು ಹೆಚ್ಚು ಮಾಡಬೇಕು, ಪ್ಯಾಟ್ರಿಯಾಟಿಸಮ್ ಅನ್ನೋದು ಎಲ್ಲ ಕಡೆ ಬರಬೇಕು ಅನ್ನೋ ಒಂದು ಕಠಿಣ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕು. ಈ ಆದೇಶವನ್ನು ಯಾರು ಪಾಲನೆ ಮಾಡೋದಿಲ್ಲ ಅಂಥ ಸಂಸ್ಥೆಗಳ ವಿರುದ್ಧವಾಗಿಯೂ ಕೂಡ ಕಾನೂನು ಕ್ರಮ ಕೈಗೊಳ್ಳಲಾಗುವುದು, ಅದರ ಮಾನ್ಯತೆಯನ್ನೇ ಕೂಡ, ಅದರ ಲೈಸೆನ್ಸ್ನು ಕೂಡ ರದ್ದು ಮಾಡ್ತೀವಿ ಅನ್ನೋ ಥರದಲ್ಲಿ ಒಂದು ಆದೇಶವನ್ನು ಕೊಟ್ಟಿದ್ದರು ಸುವೇಂದು ಅಧಿಕಾರಿಯವರು. ನೋಡಿ, ನಿಮಗೆ ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗಷ್ಟೇ ಮುಕ್ತಾಯಗೊಂಡ ಎಲೆಕ್ಷನ್ 15 ವರ್ಷಗಳ ದುರಾಡಳಿತ ಅಂತ್ಯಗೊಂಡ ಬೆನ್ನಲ್ಲಿ ನಿಮಗೆ ಯಾವ ಥರದ ರೆವಲ್ಯೂಷನ್ಸ್ಗಳು ಆಗ್ತಾಯಿದೆ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಒಂದೇ ಮಾತರಂ ಗೀತೆ ಇದಕ್ಕೆ ಗಾಯನಕ್ಕೆ ಯಾರ್ಯಾರೆಲ್ಲ ಅಡ್ಡಿಪಡಿಸ್ತಾರೋ ಅದನ್ನು ನೀವು 1971 ತಿದ್ದುಪಡಿ ತಂದು ಮತ್ತೀಗ ಹೊಸ ಕಾನೂನನ್ನು ಜಾರಿ ತಂದಿದ್ದಾರೆ. ಅಂದರೆ ಯಾರಿದನ್ನು ಹಾಡೋದಿಲ್ವೋ ಅದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಒಂದು ಕಾನೂನು ಜಾರಿ ಆಗ್ತಾ ಇರೋದು. ಒಟ್ಟಾರೆಯಾಗಿ ಇದು ಬಂಗಾಳ ಸರ್ಕಾರದ ಈ ನಡೆ ಮುಸ್ಲಿಂ ಧಾರ್ಮಿಕರ ಮುಖಂಡರ ಕೆಂಗಣ್ಣಿ ಗುರಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರನ್ನ ಕಟ್ಟು ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋ ಥರದಲ್ಲಿ ಚರ್ಚೆಗಳಾಗ್ತಾ ಇರೋದು. ನಿಮಗೆ ಇಡೀ ಭಾರತದಲ್ಲಿ ಎಲ್ಲಿ BJP ನಾಯಕರುಗಳಿದ್ದಾರೆ, ಎಲ್ಲಿ BJP ಆಡಳಿತ ರೂಲ್ ಮಾಡ್ತಾ ಇದೆ, ಅಲ್ಲೆಲ್ಲವೂ ಕೂಡ ಈ ಥರದ ಆದೇಶಗಳೇ ಹೊರಬೀಳ್ತಾ ಇರೋದು ನೀವು ಸೂಕ್ಷ್ಮವಾಗಿ ಗಮನಿಸಿ. ಅಸ್ಸಾಂನಲ್ಲಿ ಹಿಮಂತ ಬಿಸ್ವಾ ಅವರು ಕೂಡ ಏಕರೂಪ ನಾಗರಿಕ ಸಂಹಿತೆ ಇಡೀ ಭಾರತದಲ್ಲಿ ತರಲಿಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದೀವಿ. ಅವರು ಅಲ್ಲಿ UCC ಜಾರಿಗೆ ತಂದರು, ಸಂಚಲನವನ್ನು ಉಂಟು ಮಾಡಿದ್ರು. ಇವತ್ತು ಬಂಗಾಳದಲ್ಲಿ ಸುವೇಂದು ಅಧಿಕಾರಿ ಸರ್ಕಾರ ಮದ್ರಸಾಗಳ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಮುಂದಾಗಿದೆ. ಬಹಳಷ್ಟು ನಿಯಮಗಳನ್ನು ಜಾರಿ ತರ್ತಾ ಇದೆ. ಇದು ಎಲ್ಲೋ ಒಂದು ಕಡೆ ಬಂಗಾಳದ ಬೀದಿಗಳಲ್ಲೂ ಕೂಡ ಮತ್ತೆ ಕೋಮು ಸೃಷ್ಟಿ ಆಗುತ್ತಾ, ರಾಜಕೀಯ ಸಂಘರ್ಷಕ್ಕೆ ನಾಂದಿ ಹಾಡುತ್ತಾ, ಇವೆಲ್ಲವೂ ಕೂಡ ಚರ್ಚೆಗಳಾಗ್ತಾ ಇರೋದಷ್ಟೇ. ಬಟ್ ನಿಯಮಗಳಂತೂ ಎಲ್ಲವೂ ಕೂಡ ಯಾವುದರಲ್ಲೂ ಕೂಡ ರಾಜಿ ಮಾಡಿಕೊಳ್ಳದೆ ನಿಮಗೆ ಸಂಪೂರ್ಣ ಅಧಿಕಾರವನ್ನು ಪೊಲೀಸ್ನವ್ರಿಗೂ ಕೂಡ ಕೊಟ್ಟಾಗ ನಿಮಗಿದು ಹಳೆಯ ಕಾನೂನಲ್ಲ, ಹಳೆಯ ಪೊಲೀಸ್ ಅಧಿಕಾರಿಗಳ ಥರ ಕೈ ಕಟ್ಕೊಂಡು ನಿಂತ್ಕೊಳ್ಳೋದಿಲ್ಲ, ನೀವು ಏನು ಬೇಕಾದರೂ ಮಾಡ್ಬೋದು, ನಿಮಗೆ ಸಂಪೂರ್ಣ ಅಧಿಕಾರವನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಇದೇ ಸುವೇಂದು ಅಧಿಕಾರಿ ಅವರು ಹೇಳ್ತಾ ಇರೋದು. ನಿಮಗೆ ದೀದಿ ದುರಾಡಳಿತದಿಂದ ಬೇಸತ್ತಿದ್ದಂಥ ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ಕಡೆ ಬದಲಾವಣೆ ಗಾಳಿ ಬೀಸ್ತಾ ಇದೆ ಅನ್ನೋ ಚರ್ಚೆಗಳಾಗ್ತಾ ಇದ್ದರೆ, ಇನ್ನೊಂದು ಕಡೆ ಈ ಕೋಮು ಸಂಘರ್ಷಕ್ಕೆಲ್ಲ ಎಡೆ ಮಾಡಿಕೊಡುತ್ತಾ ಅಂತ. ನೀವು 15 ವರ್ಷಗಳಿಂದ ಇದೇ TMC ದಬ್ಬಾಳಿಕೆಯಿಂದ ಹೊರಬಂದಿರತಕ್ಕಂಥ ಬಂಗಾಳದಲ್ಲಿ ಒಂದು ಹೊಸ ಪರ್ವ ಶುರುವಾಗ್ತಾ ಇದೆ ಅಂತ ಜನರೆಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇರೋದು. ನಿಮ್ಗೆ ಅದನ್ನೇ ನಾನು ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ನಿಮಗೆ ಸುವೇಂದು ಫೈಲ್ನಲ್ಲಿ ಏನೆಲ್ಲ ಇದೆ ಅಂತ, ರಸ್ತೆ ನಮಾಜ್ ನಿಷೇಧ ಇರ್ಬೋದು, ಅಕ್ರಮ ಕಟ್ಟಡಗಳ ಮೇಲೆ ಬುಲ್ಡೋಜರ್ ಪ್ರಯೋಗ ಇರ್ಬೋದು, ಗಡಿ ಭದ್ರತೆಯನ್ನು ಇನ್ನಷ್ಟು ಹೆಚ್ಚು ಮಾಡೋದಿರ್ಬೋದು, ಚಿಕನ್ ನೆಕ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೌರಾ ರೈಲ್ವೆ ಸ್ಟೇಷನಲ್ಲಿ ಅಕ್ರಮ ಅಂಗಡಿಗಳನ್ನು ತೆರವು ಮಾಡಿದ್ದು, ಆರ್ಜಿಕರ್ ಕೇಸ್ನಲ್ಲಿ IPS ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡಿದ್ದು, ದೀದಿ ಮತ್ತು ಅಳಿಯ ಅಭಿಷೇಕ್ ಶರ್ಮಾ ಅವರ ವಿರುದ್ಧವಾಗಿ ಕಾನೂನು ಕ್ರಮ, ಅವರ ಮನೆಗಳನ್ನು ಕೂಡ ಅಕ್ರಮ ಕಟ್ಟಿರ್ತಕ್ಕಂಥ ಆಸ್ತಿಪಾಸ್ತಿಗಳನ್ನು ಧ್ವಂಸ ಮಾಡೋ ಸಂಬಂಧವಾಗಿ ವಂದೇ ಮಾತರಂ ರಾಷ್ಟ್ರಗೀತೆಯನ್ನು ಕಡ್ಡಾಯಗೊಳಿಸಿದ್ದು, ಮಹಿಳಾ ದೌರ್ಜನ್ಯ ಕೇಸುಗಳ ಮರುತನಿಖೆ ಮಾಡಿದ್ದು, ಅದರಲ್ಲಿ ನಿಮಗೆ ಒಬ್ಬ ಮಹಿಳಾ ಸಿಂಹಿಣಿಯನ್ನು, ಅಂದರೆ ಕಳೆದ ಬಾರಿ ಇದೇ ಮಮತಾ ಬ್ಯಾನರ್ಜಿಯವ್ರನ್ನ ದಮಯಂತಿ ಸೇನ್ ಅನ್ನೋರನ್ನ ಕಡೆಗಣಿಸಿದವ್ರನ್ನ ಇವತ್ತು ಅದೇ ದೀದಿಯ ವಿರುದ್ಧವಾಗಿ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಪರೋಕ್ಷವಾದಂಥ ಪ್ರಯತ್ನಗಳನ್ನು ಸುವೇಂದು ಅವರು ಮಾಡ್ತಾ ಇರೋದು. ಮುಸ್ಲಿಂ ಸಮುದಾಯಗಳನ್ನು OBC ಪಟ್ಟಿಗೆ ಸೇರಿಸಿದ್ದಂಥ ಇದೇ ಮಮತಾ ಬ್ಯಾನರ್ಜಿಯವರ ಕ್ರಮಗಳ ವಿರುದ್ಧವಾಗಿ ಅದನ್ನು OBC ಪಟ್ಟಿಯಿಂದ ವಾಪಸ್ ಪಡೆದಿದ್ದು. ನೋಡಿ, ಎಷ್ಟೆಲ್ಲ ಅಪ್ಡೇಟ್ಸ್ಗಳು, ತುಂಬ ಬಿಗ್ ಅಪ್ಡೇಟ್ಸ್ಗಳು ಸಿಗ್ತಾ ಇರೋದು. ಒಂದು ಬಿಗ್ ರೆವಲ್ಯೂಷನ್ಸ್ ಕೂಡ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರೋದು. ನೋಡೋಣ ಯಾವ ಮಟ್ಟಿಗೆ ಇವೆಲ್ಲವೂ ಕೂಡ ಪಾಲನೆ ಆಗುತ್ತೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಲ್ವ. ಅದು ಏನಾಗುತ್ತೆ ಅನ್ನೋ ಅಪ್ಡೇಟ್ಸ್ಗಳು ಏನಾದರೂ ಚೇಂಜಸ್ ಇದ್ದರೆ ಖಂಡಿತವಾಗೂ ಮತ್ತೆ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರ್ನುಡಿ. ಧನ್ಯವಾದ.